ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಒಂದು ನಿರೀಕ್ಷೆಯಲ್ಲಿದ್ದೀರಿ, ಸೊ ಅಂಥವರಿಗೆ ನಿನ್ನೆ ನಡೆದಂತಹ ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ತಗೊಂಡಿದ್ದಾರೆ. ಸೊ ಆ ನಿರ್ಣಯಗಳು ತಮ್ಮ ಒಂದು ಭರವಸೆಯನ್ನು ಗಟ್ಟಿಗೊಳಿಸ್ತದೆ ಸ್ನೇಹಿತರೆ. ಸೊ ಖಾಲಿ ಇರ್ತಕ್ಕಂತಹ 1033 ಹುದ್ದೆಗಳು ಏನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ 1033 ಹುದ್ದೆ, ಜೊತೆಗೆ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರ್ತಕ್ಕಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂಥೇಳಿ ಸೊ ನಿನ್ನೆ ನಡೆದಂತಹ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ನಿರ್ಣಯವನ್ನು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಗೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಆರ್ಥಿಕ ಇಲಾಖೆ ಏನಾದರೂ ಇದಕ್ಕೆ ಅನುಮತಿಯನ್ನು ಸೂಚಿಸಿದರೆ ಬರುವಂತಹ ಮುಂದಿನ ದಿನಮಾನಗಳಲ್ಲಿ ಸುಮಾರು ಒಂದು 7ರಿಂದ 8 ತಿಂಗಳಲ್ಲಿ ಹೊಸದಾಗಿರ್ತಕ್ಕಂತಹ ಮತ್ತೊಂದು ನೋಟಿಫಿಕೇಷನ್ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ. ಸೊ ಯಾರೆಲ್ಲ ಒಂದು ಕೆಸೆಟ್ಟನ್ನು ಅರ್ಹತೆ ಗಳಿಸಿದ್ದೀರಿ, ಜೊತೆಗೆ ಮುಂಬರ್ತಕ್ಕಂತಹ ಫೆಬ್ರವರಿಯ ಒಂದು ಕೆಸೆಟ್ ನೋಟಿಫಿಕೇಷನ್ ಏನು ಇವಾಗ ಆಲ್ರೆಡಿ ಹೇಳ್ತಾ ಇದ್ದಾರೆ, ಸೊ ಅದರಲ್ಲಿ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಳ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿ ಅಂತಕ್ಕಂಥದ್ದು ಸಿಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುವಂತೆ ನೆಟ್ ಆಗಿರ್ಬೋದು, ಅದೇ ರೀತಿಯಾಗಿ ಕೆಸೆಟ್ ಆಗಿರ್ಬೋದು, ಜೊತೆಗೆ PhD ಮಾಡಿಕೊಂಡಂತಹ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಮುಂದಿನ ದಿನಮಾನಗಳಲ್ಲಿ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಅಧಿಸೂಚನೆ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಇನ್ನೊಂದು 7ರಿಂದ 8 ತಿಂಗಳ ಕಾಲಾವಧಿಯಲ್ಲಿ ಹೊಸದಾಗಿರ್ತಕ್ಕಂತಹ ಮತ್ತೊಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಅಧಿಸೂಚನೆ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆ ತುಂಬಾ ಇದೆ. ಸೊ ಹಾಗಾಗಿ ನಿಮ್ಮ ಓದನ್ನು ಮುಂದುವರಿಸಿ ಅಂತ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.